ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಕಡೆಯಿಂದ ರಿಯಾಕ್ಷನ್ ಹೊರಗಡೆ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಜೊತೆ ಇರತಕ್ಕಂತಹ ಫೋಟೋನ ಶೇರ್ ಮಾಡಿಕೊಂಡು ಫಾರ್ ದ ಬಿಸ್ನೆಸ್ ಅಂತ ಪ್ಯಾಟ್ ಮ್ಯಾಕಫಿ ಅವ್ರನ್ನ ಟ್ಯಾಗ್ ಕೂಡ ಮಾಡಿದ್ದಾರೆ. ಲಿಟರಲಿ ಪ್ಯಾಟ್ ಮ್ಯಾಕಫಿ ಹಾಗೆ ರ್ಯಾಂಡಿ ಆರ್ಟನ್ ಅವರು ಈಗ ಬಿಸ್ನೆಸ್ ನ ಕಾಪಾಡೋದಕ್ಕೋಸ್ಕರ ಈ ರೀತಿ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಅಂಡ್ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಮಲ್ಟಿಪಲ್ ಟ್ವೀಟ್ ಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ ಗಾಯ್ಸ್, ಈ ಒಂದು ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಲಿಟರಲಿ ಕೇವಲ 24 ಗಂಟೆಗಳಲ್ಲಿ 63.8K ಡಿಸ್ಲೈಕ್ ಬಂದಿದೆ ಅಂತಾನೆ ಹೇಳ್ಬೇಕು. 26,000 ಲೈಕ್ಸ್ ಇದ್ರೆ 63,000 ಡಿಸ್ಲೈಕ್ಸ್ ಗಳು ಆ ಒಂದು ಸೆಗ್ಮೆಂಟ್ ಗೆ ಡಬ್ಲ್ಯೂ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ಯಾನ್ಸ್ ಗಳು ಹಾಕಿದ್ದಾರೆ. ಲಿಟರಲಿ ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಕೋಪ ಇದೆ. ತಾವು ಎಕ್ಸ್ಪೆಕ್ಟೇಷನ್ಸ್ ನ ಸಿಕ್ಕಾಪಟ್ಟೆ ಹೈ ಅಲ್ಲಿ ಇಟ್ಕೊಂಡಿದ್ರು. ಅಫ್ಕೋರ್ಸ್ ರಸಲ್ ಮೇನಿಯಾ ಸೀಸನ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅದೇ ರೀತಿ ಹೈ ಅಲ್ಲಿ ಇರುತ್ತೆ. ಬಟ್ ಅದು ರಿವೀಲ್ ಆದಂತಹ ಮನುಷ್ಯ ಇದ್ನಲ್ಲ, ಅವನು ಅಷ್ಟೊಂದೇನು ಪಾಪ್ಯುಲರ್ ಆಗಿರ್ಲಿಲ್ಲ. ಬಟ್ ಆ ವ್ಯಕ್ತಿ ಮಾತಾಡಿದಂತಹ ಪ್ರತಿ ಒಂದು ಲೈನ್ ಕೂಡ ನಿಜವಾಗ್ಲೂ ಕೂಡ ಸರಿಯಾಗಿತ್ತು ಅಂತಾನೆ ಹೇಳ್ಬೇಕು. ನಾನು ಅನ್ಕೋತಾ ಇದ್ದೆ ಇದನ್ನೆಲ್ಲದನ್ನು ಕೂಡ ಪ್ಯಾಟ್ ಮ್ಯಾಕಫಿ ಅವರಿಗೆ ಮಾತಾಡೋದಕ್ಕೆ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಪರ್ಮಿಷನ್ ನ ಕೊಟ್ರ ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಲಿಟರಲಿ ಪ್ಯಾಟ್ ಮ್ಯಾಕಫಿ ಅವರು ಮಾತಾಡಿದಂತಹ ಕಂಪ್ಲೀಟ್ ವರ್ಡ್ ಕೂಡ ನಾನ್ ಸ್ಕ್ರಿಪ್ಟೆಡ್ ಅಂತೆ. ಸ್ಕ್ರಿಪ್ಟೆಡ್ ಅಲ್ವಂತೆ. ಅದು ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಆ ಒಂದು ಟೈಮ್ ಅಲ್ಲಿ ಮಾತಾಡಿದಂತಹ ಪ್ರತಿ ಒಂದು ವರ್ಡ್ ಕೂಡ ಸ್ಕ್ರಿಪ್ಟ್ ಆಗಿರ್ಲಿಲ್ವಂತೆ. ಇದೆಲ್ಲದೂ ಕೂಡ TKO ಅವರು ಮಾಡಿಸಿದಂತೆ. ಅಂಡ್ ಆ ಒಂದು ಅನ್ಸ್ಕ್ರಿಪ್ಟೆಡ್ ಪ್ರೋಮೋನ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಹೇಳಿದ್ಕೆನೆ ಡಬ್ಲ್ಯೂ ಅವರು ಸಡನ್ ಆಗಿ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಒಂದು ಸೆಗ್ಮೆಂಟ್ ನ ಆನ್ ದ ಸ್ಪಾಟ್ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಲಿಟರಲಿ ಏಟಿಗೆ ತಿರುಗೇಟು ಅಂದಂಗೆ ನಮ್ಮ TKO ಅವರು ಪ್ಯಾಟ್ ಮ್ಯಾಕಫಿ ಅವರ ಕೈಯಲ್ಲಿ ಆ ಒಂದು ಲೈನ್ಸ್ ಗಳನ್ನ ಹೇಳ್ಸಿದ್ರೆ ಅದಕ್ಕೆ ತಿರುಗೇಟ್ ನ ಕೊಡೋ ರೀತಿ ನಮ್ಮ ಡಬ್ಲ್ಯೂ ಕ್ರಿಯೇಟಿವ್ ಟೀಮು ಕೋಡಿ ರೋಡ್ಸ್ ಅವರ ಕೈಯಲ್ಲೂ ಕೂಡ ಒಂದು ಪ್ರೋಮೋನ ಕಟ್ ಮಾಡಿಸ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಪ್ಯಾಟ್ ಮ್ಯಾಕಫಿ ನೀನು ಹಾಗೆ ನಿನ್ನ ಹಿಂದೆ ಇರತಕ್ಕಂತಹ ಯಾರಾದ್ರೆ ಆಗಿರ್ಬೋದು ಅವರು ಬಂದು ನನ್ನ ಆಸ್ ನ ಕಿಸ್ ಮಾಡಿ ಅಂತ. ಅಷ್ಟೇ ಅಲ್ಲ ಗಾಯ್ಸ್, ರೀಸೆಂಟ್ ಆಗಿ ರಸಲ್ ಮೀನಿಯಾ ಟೈಮ್ಸ್ ಗಳಲ್ಲಿ ಕಳೆದ ವರ್ಷನೂ ಕೂಡ TKO ಅವರು ಇದೇ ರೀತಿ ಇಂಟರ್ಫೈರ್ ಮಾಡಿದ್ರು. ಕಳೆದ ವರ್ಷನೂ ಕೂಡ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತ ರಾಕ್ ಅವ್ರನ್ನ ಕರೆಸಿದ್ರು. ಈ ವರ್ಷನೂ ಕೂಡ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತ ಈ ರೀತಿ ಒಂದು ಅದ್ಭುತವಾದ ಅಥವಾ ವಿಚಿತ್ರವಾದ ಸ್ಟೋರಿ ಲೈನ್ ನ ತಗೊಂಡು ಬಂದು ಪ್ಯಾಟ್ ಮ್ಯಾಕಫಿ ಅವ್ರನ್ನ ಇನ್ಸಲ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಇದರಿಂದ ಡಬ್ಲ್ಯೂ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅದರಲ್ಲೂ ಕೂಡ ಡಬ್ಲ್ಯೂ ಕ್ರಿಯೇಟಿವ್ ಟೀಮು ಹಾಗೆ ಕೋಡಿ ರೋಡ್ಸ್ ಇವರೆಲ್ಲರೂ ಕೂಡ TKO ಗ್ರೂಪ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಟೈಮ್ ಅಲ್ಲಿ ರಸಲ್ ಮೇನಿಯಾ ಸೀಸನ್ ಅಲ್ಲಿ ನೀವು ಬಂದು ರಸಲ್ ಮೇನಿಯಾ ಸ್ಟೋರಿ ಲೈನ್ ಮಧ್ಯದಲ್ಲಿ ಈ ರೀತಿ ಬುಕ್ ಗಳನ್ನ ಮಾಡ್ತಾ ಇರೋದು ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ ಬಿಸ್ನೆಸ್ ಗೆ ಅಂತ ಕೋಡಿ ರೋಡ್ಸ್, ಟ್ರಿಪಲ್ ಎಚ್ ಹಾಗೆ ಡಬ್ಲ್ಯೂ ಕ್ರಿಯೇಟಿವ್ ಟೀಮು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನ ನನ್ನ ಬಗ್ಗೆ ಮಾತಾಡೋದಾದ್ರೆ ಕಳೆದ ವರ್ಷನೂ ಕೂಡ ಅದು ಯಾವುದೇ ರೀತಿಯ ಸೆನ್ಸ್ ಮಾಡಲಿಲ್ಲ. ರಾಕ್ ಅವರು ಬಂದ್ರು ಎಲಿಮಿನೇಷನ್ ಚೇಂಬರ್ ಅಲ್ಲಿ, ಅಫ್ಕೋರ್ಸ್ ಒಂದು ಅದ್ಭುತವಾದ ಆಂಗಲ್ ನ ತಗೊಂಡು ಬಂದ್ರು. ಅದರಿಂದ ರಸಲ್ ಮೇನಿಯಾಗೆ ಟಿಕೆಟ್ ಗಳು ಕೂಡ ಬೂಸ್ಟ್ ಆಯ್ತು. ಬಟ್ ರಸಲ್ ಮೇನಿಯಾದಲ್ಲಿ ರಾಕ್ ಅವರೇ ಇರಲಿಲ್ಲ. ಇದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಂಡ್ ಈ ವರ್ಷನೂ ಕೂಡ ರಸಲ್ ಮೇನಿಯಾಗೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತ ಏರಿ ಇಮ್ಯಾನ್ಯುಯಲ್ ಅವರ ಕಾಲ್ ಅಂತೆ. ಇದು ಎಲಿಮಿನೇಷನ್ ಚೇಂಬರ್ ಟೈಮ್ ಅಲ್ಲಿ ಈ ಒಂದು ಪ್ಲಾನ್ ನ TKO ಕ್ರಿಯೇಟಿವ್ ಟೀಮ್ ಕೊಟ್ರಂತೆ. ಲಿಟರಲಿ ರಸಲ್ ಮೇನಿಯಾಗೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ ಅಂತ ನೀವು ಈ ರೀತಿ ಟ್ವಿಸ್ಟ್ ಗಳನ್ನ ತಗೊಂಡು ಬರ್ತೀರಾ. ಬಟ್ ಅದಕ್ಕೆ ಒಂದು ಕನ್ಕ್ಲೂಷನ್ ನ ಕೊಡಬೇಕು. ಕಳೆದ ವರ್ಷದ ರೀತಿ ನೀವು ಈ ರೀತಿ ಕೆಲಸನ ಮಾಡಬಾರ್ದು ಅಂತ ಕೇಳ್ಕೊತೀನಿ. ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಬ್ಯಾಕ್ಲಾಶ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಕ್ರಿಯೇಟಿವ್ ಟೀಮು ಹಾಗೆ TKO ಗ್ರೂಪ್ಸ್ ನಡುವೆ ಕೂಡ ಸಿಕ್ಕಾಪಟ್ಟೆ ತೊಂದರೆಗಳು ಇಲ್ಲಿ ಓಪನ್ ಅಪ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೇಕು. ನಿಮ್ಮ ಅಭಿಪ್ರಾಯ, ನಿಮ್ಮ ಕಮೆಂಟ್ ನ ಇದ್ರ ಬಗ್ಗೆ ತಿಳಿಸಿ. ಇನ್ನ ನಾನು ಒಂದು ಕನ್ಕ್ಲೂಷನ್ ನ ಕೊಡೋದಾದ್ರೆ ಗಾಯ್ಸ್, ಫೈನಲ್ ಆಗಿ ಇದ್ರಿಂದ ನಮ್ಮ ರಾಕ್ ಅವರು ಇದ್ದಾರೆ ಅಂತ ರಿವೀಲ್ ಆದ್ರೆ ಮಾತ್ರ ಈ ಒಂದು ಸ್ಟೋರಿ ನಿಜವಾಗ್ಲೂ ಕೂಡ ಅದ್ಭುತವಾಗಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ರಾಕ್ ಅವರು ಇದ್ದಾರೆ ಅಂತ ಏನಾದ್ರೂ ರಿವೀಲ್ ಆಗ್ಲಿಲ್ಲ ಅಂದ್ರೆ ಈ ಒಂದು ಸ್ಟೋರಿ ನಿಜವಾಗ್ಲೂ ಕೂಡ ಬುಲ್ಶಿಟ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಪ್ಯಾಟ್ ಮ್ಯಾಕಫಿ ಅಂತ ದೊಡ್ಡ ನೇಮ್ ಅಲ್ಲ. ಅಫ್ಕೋರ್ಸ್ ಒಂದು ಇಂಟ್ರೆಸ್ಟ್ ಏನೋ ತಗೊಂಡು ಬಂದಿದ್ದಾರೆ, ಬಟ್ ಇನ್ನೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ ಪ್ಯಾಟ್ ಮ್ಯಾಕಫಿ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು ಅಂತ. ಸೊ ಪ್ಯಾಟ್ ಮ್ಯಾಕಫಿ ಅವರು ರಾಕ್ ಅವರ ಕೈಯಿಂದ ಆರ್ಡರ್ಸ್ ಗಳನ್ನ ತಗೊಂಡು ಈ ಒಂದು ಕೆಲಸನ ಮಾಡಿದ್ರು ಅಂತ ಡಬ್ಲ್ಯೂ ಅವರು ತಗೊಂಡು ಬಂದ್ರೆ ಅದು ಒಂದು ಸೆನ್ಸ್ ಆಗುತ್ತೆ. ಅಂಡ್ ರಾಕ್ ಬಿಗ್ ನೇಮ್ ನಿಜವಾಗ್ಲೂ ಕೂಡ ರಸಲ್ ಮೇನಿಯಾ ಎಲ್ಲೋ ಹೋಗುತ್ತೆ ಅಂತಾನೆ ಹೇಳ್ಬೇಕು. ರಾಕ್ ಅವರ ಇನ್ವಾಲ್ವ್ಮೆಂಟ್ ನ ಡಬ್ಲ್ಯೂ ಅವರು ಚೂರಾದ್ರೂ ತೋರಿಸಲೇಬೇಕು. ಇಲ್ಲ ಅಂದ್ರೆ ಈ ಒಂದು ಸ್ಟೋರಿ ಲೈನ್ ಗೆ ಅರ್ಥನೇ ಇರೋದಿಲ್ಲ ಅಂತ ಅನ್ಸುತ್ತೆ. ಇನ್ನ ನಮ್ಮ ರೋಮನ್ ರೈನ್ಸ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಡಬ್ಲ್ಯೂ ಅವರು ತೋರಿಸಬಹುದು. ಯಾಕಂದ್ರೆ ನಮ್ಮ ಪ್ಯಾಟ್ ಮ್ಯಾಕಫಿ ಹಾಗೆ ರ್ಯಾಂಡಿ ಆರ್ಟನ್ ಅವರು ಈಗ ಏನ್ ಹೇಳ್ತಾ ಇರೋದು, ನಾವು ಈ ಒಂದು ಬಿಸ್ನೆಸ್ ನ ಕಾಪಾಡೋದಕ್ಕೆ ಬಂದಿದೀವಿ, ಈ ಒಂದು ಬಿಸ್ನೆಸ್ ನ ಸೇವ್ ಮಾಡೋದಕ್ಕೆ ಬಂದಿದೀವಿ ಅಂತ. ಅಂಡ್ ರೋಮನ್ ರೈನ್ಸ್ ಅವರ ಸ್ಟೇಟ್ಮೆಂಟ್ ಕೂಡ ಅದೇ, ನನ್ನನ್ನ
ನನ್ನ ಸ್ವಲ್ಪ ಹೊರಗಡೆ ಇಟ್ಟಿದ್ರು ಅಂಡ್ ಈಗ ಆ ಒಂದು ಬಿಸ್ನೆಸ್ ಗೆ ನಾನೇ ಬೇಕಾಗಿದೆ ಅಂಡ್ ನಾನೇ ಈಗ ಈ ಒಂದು ಬಿಸ್ನೆಸ್ ನ ಕಾಪಾಡ್ತೀನಿ. ಅದಕ್ಕೋಸ್ಕರ ನಾನು ರಾಯಲ್ ರಂಬಲ್ ನ ಗೆದ್ದಿದ್ದೀನಿ ಅಂಡ್ ರಸಲ್ ಮೀನಿಯನ್ನು ಕೂಡ ನಾನೇ ಕಾಪಾಡ್ತೀನಿ. ಈಗ ಎಲ್ಲದನ್ನು ಕೂಡ ನನ್ನ ಕೈಯಲ್ಲೇ ತಗೊಂಡು ಈ ಒಂದು ಬಿಸ್ನೆಸ್ ನ ನಾನೇ ಸೇವ್ ಮಾಡ್ತೀನಿ ಅಂತ ರೋಮನ್ ರೈನ್ಸ್ ಅವರು ಕೂಡ ಲೈನ್ ನ ಹೇಳೋರು. ಈಗ ಪ್ಯಾಟ್ ಮೆಕಫಿ ಹಾಗೆ ರ್ಯಾಂಡಿ ಆರ್ಟನ್ ಅವರು ಕೂಡ ಅದೇ ರೀತಿ ಲೈನ್ ನ ಹೇಳ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವರ ಇನ್ವಾಲ್ವ್ಮೆಂಟ್ ಏನಾದ್ರೂ ಇದರಲ್ಲಿ ಇದೆಯಾ? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಸದ್ಯಕ್ಕೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರಸಲ್ ಮೀನಿಯಾಗೆ ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ ಅಂತ ಸಡನ್ ಆಗಿ ನೀವು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿ ಈ ರೀತಿ ಟ್ವಿಸ್ಟ್ ಗಳನ್ನ ತಗೊಂಡು ಬಂದು ಅದರಲ್ಲಿ ಬಿಗ್ ನೇಮ್ ನ ಇನ್ವಾಲ್ವ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಆಗೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗಾಯ್ಸ್? ರಾಕ್ ಅವರ ಇನ್ವಾಲ್ವ್ಮೆಂಟ್ ಏನಾದ್ರೂ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಇದು ಖಂಡಿತವಾಗ್ಲೂ ಕೂಡ ವರ್ಕ್ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.